ವಿಷ್ಣೋನಕಂ ವೀರ್ಯಾಣಿ ಪ್ರವೋಚಯ್ಯ ಪಾರ್ಥಿವಾನಿ ವ್ಯಪಮೇರಜಾಗಂ ಸಿಯೋ ಹಸ್ಕಭಾಯದುತ್ತರಗಂ ಸದಸ್ಸಂ ವಿಚಕ್ರಮಾಣಸ್ತೇಧುರ್ಗಾಯೋ ವಿಷ್ಣೋರರಾಟಮಸಿ ವಿಷ್ಣೋ ಪೃಷ್ಠಮಸಿ ವಿಷ್ಣೋ ಸ್ನಪ್ರಯಸ್ತೋ ವಿಷ್ಣೋ ಸೂರ್ಯಸಿ ವಿಷ್ಣೋ ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇ ತ್ವಾಹ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೇ ವಿಶ್ವಮನೋನುಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ. ಮಹಾದೇವ್ಯೇಶ್ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ನಮಸ್ಕಾರಗಳು. ಈ ಮಾಸ ಫೆಬ್ರವರಿ ಮಾಸ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ಮಾಸ ಫೆಬ್ರವರಿ ಮಾಸ ಮಾಘ ಮಾಸ ಏನಪ್ಪ ಆಗತ್ತೆ? 4ನೇ ಮನೆಯಲ್ಲಿ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಜೊತೆಗೆ ವೃಶ್ಚಿಕ ರಾಶಿಯವರಿಗೆ ಗುರುವಿನ ಬಲ ಅಂತಕ್ಕಂಥದ್ದು ಕೂಡ ಸ್ವಲ್ಪ ಕಮ್ಮಿನೇ. ಬಹಳಷ್ಟು ಜನ ಅನ್ಕೋತಾರೆ, ಗುರುಗಳ 7ನೇ ಮನೆಯಲ್ಲಿ ನಡೀತಾ ಇದೆ ಗುರು ಬಲ ಅಂತಕ್ಕಂಥದ್ದು ಬಂದ್ಬಿಟ್ರೆ ನಮಗೆ ಶನಿ ಬಲ ಏನು ಕೆಲಸ ಮಾಡಲ್ಲ. ಬಹಳಷ್ಟು ಜನ ಆಗ ಅನ್ಕೋತೀರ, ನಿಜ. ಗ್ರಹಚಾರ ಅಂತಕ್ಕಂಥದ್ದು ಯಾರ ತಾತನ ಮನೆಯ ಗಂಟಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ಏನಾಗತ್ತೆ, ಫೆಬ್ರವರಿ ಮಾಸದಲ್ಲಿ ನೀವು ಯಾವುದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು? ಕೊಟ್ಟು ತಗೊಳ್ತಕ್ಕಂಥದ್ದು ಯಾರ್ಯಾರು ಲೇವಾದೇವಿ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರೋ ಮೋಸದ ತಂತ್ರಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆ ಸಂಪೂರ್ಣವಾಗಿ ಕಂಡು ಬರ್ತಾ ಇದೆ. ಎಚ್ಚರಿಕೆ ವಹಿಸಿ. ಕೊಟ್ಟಂತ ಹಣ ವಾಪಸ್ ಬರೋದು ಕಷ್ಟ ಆಗತ್ತೆ. ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ಲಾಭಗಳು ಕಮ್ಮಿ ಆಗತ್ತೆ. ಮಾಡ್ತಕ್ಕಂಥ ಕೆಲಸದಲ್ಲಿ ವಿಘ್ನಗಳು ಅಂತಕ್ಕಂಥದ್ದು ಬರುತ್ತೆ. ಯಾಕೆ ಗುರುಗಳೇ ಇಷ್ಟೊಂದು ಕಷ್ಟ ನಮಗೆ? ಅದಕ್ಕೆ ನಾನು ಹೇಳಿದ್ದು, ಆವಾಗಲೇ ಹೇಳಿದೆ, ಗ್ರಹಚಾರ ಯಾರಪ್ಪನ ಮನೆಯ ಗಂಟಲ್ಲ. ನಮ್ಮಪ್ಪನ ಮನೆ ಗಂಟು ಅಲ್ಲ, ನಿಮ್ಮಪ್ಪನ ಮನೆ ಗಂಟು ಅಲ್ಲ. ಗ್ರಹಚಾರ ಹೇಳಿದಾಗೆ ನಾವು ಕೇಳಬೇಕು. ಅದಕ್ಕೆ ಗ್ರಹಚಾರ ಅಂತ ಕರೆಯೋದು. ಎಲ್ಲವೂ ಕೂಡ ಭಗವದಾಜ್ಞೇಯ. ಅವನ ಆಜ್ಞೆ ಇಲ್ಲದೆ ಇಲ್ಲಿ ಏನೂ ಕೂಡ ನಡೆಯಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗಾದರೆ ಏನು ಮಾಡಬೇಕು ಗುರುಗಳೇ? 4ನೇ ಮನೆಯಲ್ಲಿ ಶನಿ ಇದ್ದಾನೆ, ಮುಂದೆ ಪಂಚಮಕ್ಕೆ ಹೋಗ್ತಾನೆ, ಅಲ್ಲೂ ಕೂಡ ಶನಿ ಬಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗಲ್ಲ. ಗುರು ಬಲವನ್ನು ಕೂಡ ಕಳ್ಕೋತೀರಾ. ಆರೋಗ್ಯದ ಕಡೆ ಗಮನವನ್ನು ಹರಿಸಿ. ರಕ್ತ ಸಂಬಂಧವಾದ ಕಾಯಿಲೆಗಳು, ಉಸಿರಾಟದ ತೊಂದರೆಗಳು, ಜಾಯಿಂಟ್ ಪೇನ್ ಅಂತಕ್ಕಂಥದ್ದು, ಅದರಲ್ಲೂ 50 ವರ್ಷ ಮೇಲಾಗಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು 100ಕ್ಕೆ 99 ಭಾಗ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆ ಸಂಪೂರ್ಣವಾಗಿ ಕಂಡು ಬರ್ತಾ ಇದೆ. ಈಗಲೇ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ. ಅಧಿಕವಾದ ನಂತರ ಹೋಗಿ ಪರೀಕ್ಷೆಯನ್ನು ಮಾಡಿಕೊಂಡು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಬಂದ್ಬಿಡುತ್ತೆ. ಫೆಬ್ರವರಿ ಮಾಸದಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಹಾಗಾದರೆ ಪರಿಹಾರ ಏನು ಮಾಡಬೇಕು ಗುರುಗಳೇ? ವೈದ್ಯೋ ನಾರಾಯಣೋ ಹರಿಹಿ. ಇಲ್ಲಿ ಕಲಿಯುಗದಲ್ಲಿ ಯಾರೂ ಕೂಡ ದೇವರಿಲ್ಲ, ನರಮಾನವರು. ದೈವ ಶಕ್ತಿ ಅಂತಕ್ಕಂಥದ್ದು ನಿಮಗೆ ಬರಬೇಕು. ಡಾಕ್ಟ್ರ್ ಹತ್ರ ಹೋಗಬೇಕು. ಅವರು ಕೊಡ್ತಕ್ಕಂಥ ಮೆಡಿಸನ್ ನಿಮ್ಮ ಶರೀರಕ್ಕೆ ಸೂಟಬಲ್ ಆಗಬೇಕು ಅಂತ ಅಂದರೆ ಧನ್ವಂತರಿ ಮಹಾವಿಷ್ಣುವಿನ ಜಪ, ಧನ್ವಂತರಿ ಮಹಾವಿಷ್ಣುವಿನ ಹೋಮ, ನವಗ್ರಹ ಶಾಂತಿ, ನವಗ್ರಹ ಜಪ, ನವಗ್ರಹ ದಾನ, ಕೃಷ್ಣಾರ್ಪಣವನ್ನು ಮಾಡಿ ದಾನವನ್ನು ಕೊಡ್ತಕ್ಕಂಥ ಕೆಲಸ, 366 ಕೋಟಿ ದೇವರುಗಳು ಹಡಕವಾಗಿರ್ತಕ್ಕಂಥ ಕಾಮಧೇನು, ಹಸು ಮತ್ತು ಕರುವಿಗೆ ಗೋಪೂಜೆ ಅಂತ ನಾವು ಹೇಳ್ತೇವೆ. ಗೋಪೂಜೆಯನ್ನು ಮಾಡ್ತಕ್ಕಂಥದ್ದು. ಪ್ರತಿ ಮಂಗಳವಾರ ಗೋಪೂಜೆಯನ್ನು ಮಾಡಿ ಪಶು ಆಹಾರವನ್ನು
ದಾನವಾಗಿ ಕೊಡ್ತಕ್ಕಂಥದ್ದು ಕೃಷ್ಣಾರ್ಪಣವನ್ನು ಮಾಡಿ, ಹೇ ಕೃಷ್ಣ ಪರಮಾತ್ಮ, ನಮಗೆ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು, ಈ ಪಶು ಆಹಾರ ಹೇಗೆ ಕರಗುತ್ತೋ ಹಸುವಿನ ಗೋಮಾತೆಯ ಶರೀರದಲ್ಲಿ ಹೇಗೆ ಆ ಆಹಾರ ಕರಗುತ್ತೋ ಅದೇ ರೀತಿ ನಮಗೆ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಕರಗಲಿ ಅಂತ ಹೇಳಿ ನೀವು ಕೃಷ್ಣಾರ್ಪಣವನ್ನು ಮಾಡಿ ದಾನವಾಗಿ ಕೊಟ್ಟು ಗೋಮಾತೆಗೆ ದೀರ್ಘದಾಂಡ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಆಗ ಸ್ವಲ್ಪ ಮಟ್ಟಿಗಾದರೂ ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿಯಾಗತ್ತೆ. ಇನ್ನೊಂದು ಎಚ್ಚರಿಕೆ ಇರಲಿ, ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತರಕ್ಕೂ ಕೂಡ ನೀವು ಬೀಳಬೇಕಾಗತ್ತೆ. ಯಾಕೆ ಅಂದರೆ ಗ್ರಹಚಾರ ಕೆಟ್ಟಾಗ ದಾರಿಯಲ್ಲೋಗೋ ದಾಸಯ್ಯ ಪುಂಗಿ ಹೋದರೆ ಮನೆಯಲ್ಲಿರೋ ಹಗ್ಗ ಆವಾಗಿ ಹಾಡುತ್ತಂತೆ. ಇದು ಗಾದೆಯ ಮಾತು. ಗ್ರಹಚಾರ ಕೆಟ್ಟಾಗಲೇ ದಾರಿಯಲ್ಲೋಗೋನು ಏನೋ ಮಾಡಿದ್ರು ಸಹಿತ ನಮ್ಮ ಬೆನ್ನತ್ಕೊಳ್ಳುತ್ತೆ. ಅದೇ ಗ್ರಹಚಾರ ಸರಿ ಇರಲಿ, ನವಗ್ರಹಗಳ ಬಲ ಸರಿಯಾಗಿರಲಿ, ಯಾರು ಏನು ಮಾಡಿದ್ರೂ ಸಹಿತ ನಿಮಗೇನೂ ಆಗಲ್ಲ. ಆದರೆ ಅದಕ್ಕೋಸ್ಕರನೇ ಗ್ರಹಚಾರ ಅಂತಕ್ಕಂಥದ್ದು ಮನುಷ್ಯನಿಗೆ ಅತಿ ಮುಖ್ಯ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿರ್ತಕ್ಕಂಥ ಪರಿಹಾರಗಳನ್ನು ಚಾಚೂ ತಪ್ಪದೆ ನೀವು ಆಚರಣೆಯನ್ನು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು, ದುಃಖಗಳು ಕಮ್ಮಿಯಾಗಿ ಸ್ವಲ್ಪ ಮಟ್ಟಿಗಾದರೂ ಸುಖ, ಸಂತೋಷ, ನೆಮ್ಮದಿಯ ಜೀವನ, ಆಯಸ್ಸು ಪ್ರಾಪ್ತಿಯಾಗತ್ತೆ.